ಮ್ಯಾಮ್ ನನ್ನ ಹೆಸರು ದರ್ಶನ್ ಅಂತ. ಡಿಗ್ರಿ ಕಂಪ್ಲೀಟ್ ಆಗಿದೆ, BA ಮಾಡಿದ್ದೀನಿ. ಕ್ರಿಮಿನಾಲಜಿ ಸೈಕಾಲಜಿ ಓದಿರೋದು. ಇವಾಗ SSC CGL ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ. ಓಕೆ. ಅವಾಗ ಬಟ್ ನಾನು ಸೈನ್ಸ್ ಓದಿರೋದು, ಮತ್ತೆ ಹಿಸ್ಟ್ರಿ ಈ ಸಬ್ಜೆಕ್ಟ್ಗಳೆಲ್ಲ ಸ್ವಲ್ಪ ಓದೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಅಂದರೆ ಡೇಟ್ಸ್ ನೆನ್ಪಿಟ್ಕೊಳ್ಳೋದು ಅಥವಾ ಕೆಲವೊಂದು ಈವೆಂಟ್ಗಳು ಈ ಥರದ್ದೆಲ್ಲ ಪಾಯಿಂಟ್ ಮಾಡಿ ತುಂಬ ಟೈಮ್ ತಗೊಳ್ತಿತ್ತು. ಅವಾಗ ನಿಮ್ದು ಒಂದು ವಿಡಿಯೋ ನೋಡಿದ್ದೆ ಯೂಟ್ಯೂಬಲ್ಲಿ. ಅದನ್ನ ನೋಡಿ ಅದು ನನಗೆ ಡೌಟ್ ಇತ್ತು, ಅಂದರೆ ನಾವು ತಗೋಬೋದಾ, ಅಂದರೆ ಚಿಲ್ಡ್ರನ್ಸ್ಗೆ ಅನ್ನೋ ಥರ ಹೇಳಿದ್ರಿ ನೀವು. ಅದಾದ್ಮೇಲೆ ನಾನು ಫೋನ್ ಮಾಡಿ ಸರ್ನ ವಿಚಾರಿಸಿದಾಗ ತಗೋಬೋದು, ಕಾಂಪಿಟೇಟಿವ್ ಫೀಲ್ಡ್ ಅವರು ತುಂಬ ಜನ ಇದ್ದಾರೆ, ಜಾಯ್ನ್ ಆಗಿ ಅಂತ ಹೇಳಿದ್ರು. ಅದಾದ್ಮೇಲೆ ಜಾಯ್ನ್ ಆದೆ. ಜಾಯ್ನ್ ಆದಮೇಲೆ ಅಂದರೆ ಕೆಲವೊಂದು ಮೆಥಡ್ಗಳು ಗೊತ್ತಿತ್ತು, ಬಟ್ ಇಂಪ್ಲಿಮೆಂಟ್ ಮಾಡಿರಲಿಲ್ಲ ಅಂತ. ಆದರೆ ನೀವು ಹೇಳ್ಕೊಟ್ಮೇಲೆ ಅದನ್ನು ಪ್ರಾಕ್ಟೀಸ್ ಮಾಡಾದ್ಮೇಲೆ ನನಗೆ ತುಂಬ ಈಸಿ ಆಯಿತು. ಇವಾಗ ಕೆಲವೊಂದುಗಳು ಮೊದಲು ಓದ್ತಿದ್ನಲ್ಲ, ಅದಕ್ಕೆ ಕಂಪೇರ್ ಮಾಡಿದ್ರೆ ಇವಾಗ ತುಂಬ ಬೆಟರಾಗಿ ಓದ್ತಿದ್ದೀನಿ. ಇದ್ರ ಇಂಪ್ಲಿಮೆಂಟ್ ಮತ್ತು ಮೆಥಡ್ಗಳು, ಅಸೋಸಿಯೇಷನ್ ಮೆಥಡು ಮತ್ತು ಪೆಗ್ ವರ್ಡ್ಸ್ ಅಂತೂ ತುಂಬ ಯೂಸ್ ಆಗ್ತಾ ಇದೆ. ಫಸ್ಟ್ ಅಂತೂ ಕೆಲವೊಂದು ಹಿಸ್ಟಾರಿಕಲ್ ಡೇಟ್ಗಳನ್ನೆಲ್ಲ ಸ್ಕಿಪ್ಪೇ ಮಾಡಿಬಿಡ್ತಿದೆ. ತುಂಬ ಇಂಪಾರ್ಟೆಂಟ್ ಅಂದರೆ ಮಾತ್ರ ಅದನ್ನು ಮೆಮೊರೈಸ್ ಮಾಡಿ ರಿಮೆಂಬರ್ ಮಾಡಿ ಇಟ್ಕೋತಿದ್ದೆ. ಇವಾಗ ಪ್ರತಿಯೊಂದು ಏನು ಆ ಟೈಮ್ ಆಗ್ಬೋದು, ಡೇಟ್ ಆಗ್ಬೋದು, ಪ್ರತಿಯೊಂದು ನೆನ್ಪಿಟ್ಕೊಳ್ಳೋಕೆ ತುಂಬ ಹೆಲ್ಪ್ ಆಗ್ತಿದೆ. ಈ ಥರ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದ್ದು ನಿಜವಾಗ್ಲೂ ಒಂಥರ ಅದೃಷ್ಟ, ಅದು ಲಕ್. ಬಟ್ ತುಂಬ ಲೇಟಾಗಿ ಸಿಕ್ತು ನನಗೆ. ಇನ್ನು ಮುಂಚೆ ಬೇಗ ಸಿಕ್ಕಿದ್ರೆ ಬೇರೆ ಏನಾದರೂ ಮಾಡೋದಿತ್ತು ಅಂತ ಅವತ್ತಿಂದ ಅನಿಸ್ತಾ ಇದೆ. ಬಟ್ ತುಂಬ ಯೂಸ್ಫುಲ್ ಆಗ್ತಿದೆ. ಇದೆಲ್ಲರಿಗೂ ಈ ಥರ ಸಿಗಬೇಕು. ನಾನು ತುಂಬ ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ತಾ ಇದ್ದೀನಿ. ಅವರು ಇವಾಗ ನಾನು ನೋಡೋದೆ ಮೊನ್ನೆ ಇದು ಅನಿಮಲ್ಸ್ ಲೈಫ್ ಸ್ಪ್ಯಾನ್ ಕಳಿಸಿದ್ರಿ ನಮ್ಮ ಫ್ರೆಂಡ್ಸ್ ಜೊತೆ. ಅದನ್ನ ಹೇಳ್ದೆ, ಅವ್ನು ಶಾಕ್ ಆಗ್ಬಿಟ್ಟ, ಹೆಂಗಿಲ್ಲ ನೆನ್ಪಿಟ್ಕೊಂಡಿದ್ಯಾ, ಹೇಳ್ದೆ ಯಾವ ಥರ ಅಂತ. ಈ ಥರ ಐತೆ ಅಂತ ಹೇಳಿದ ತಕ್ಷಣ ಅವನಿಗೂ ಟೈಮ್ ಕೊಟ್ಟೆ, ಆದರೆ ಅವನು ಒಂದು 4-5 ಅಂದರೆ ತಪ್ಪು ಹೇಳ್ದ. ನಾನು ಕರೆಕ್ಟಾಗಿ ಹೇಳಿ ಅವ್ನಿಗೆ ಶಾಕ್ ಆಗಿ, ಆಮೇಲೆ ಈ ಥರ ಐತೆ ಅಂದಾಗ ಅವನು ಕುತ್ಕೊಂಡು ನೋಡಿ ನೀವು ಕಳಿಸಿದ್ದು ಬುಕ್ಲೆಟ್ ಎಲ್ಲ ತೋರಿಸ್ದೆ. ನಾನು ತಗೋಬೇಕು ಅಂತ ಹೇಳ್ತಾ ಇದ್ದ, ಅವನು ತಗೋತಾನೆ ಅನಿಸುತ್ತೆ. ಮತ್ತು ತುಂಬ ಒಂಥರ ಇಂಟ್ರೆಸ್ಟ್ ಆಗಿದೆ, ಓದೋಕ್ಕೆ ತುಂಬ ಇಂಟ್ರೆಸ್ಟ್ ಬರುತ್ತೆ, ಕ್ಯೂರಿಯಾಸಿಟಿ ಆಗಿರುತ್ತೆ. ಮತ್ತೇನೋ ಒಂಥರ ಅದು ಇಮೇಜ್ಗಳೆಲ್ಲ ಅದು ಮಾಡಿಕೊಂಡು ಸ್ಟೋರಿ ಕ್ರಿಯೇಟ್ ಮಾಡೋದು, ಅದೆಲ್ಲ ತುಂಬ ಖುಷಿ ಆಗುತ್ತೆ. ಮೊದಲು ಸುಮ್ಮನೆ ಟೆಕ್ಸ್ಟ್ನ ಸುಮ್ಮನೆ ಓದ್ತಾ ಇದ್ರೆ ಏನೋ ಒಂಥರ ಬೋರ್ ಅನಿಸ್ತಿತ್ತು. ಇವಾಗ ನಾವು ಇಮೇಜ್ ಇಟ್ಕೊಂಡು ಒಂದು ಸ್ಟೋರಿ ಕ್ರಿಯೇಟ್ ಮಾಡೋದ್ರಿಂದ ನಮಗೆ ಏನೋ ಒಂಥರ ಖುಷಿ ಕ್ರಿಯೇಟ್ ಮಾಡುತ್ತೆ. ಚೆನ್ನಾಗಿದೆ, ಮೆಥಡ್ಸ್ ಎಲ್ಲ ತುಂಬ ಯೂಸ್ ಆಗ್ತಿದೆ. ಫಸ್ಟು ಸರ್ಗೆ ಮತ್ತು ನಿಮಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬೋಧಿ ವಿದ್ಯಾ ಪ್ಲಾಟ್ಫಾರ್ಮು ಇದೇ ಥರ ತುಂಬ ಜನಕ್ಕೆ ಮೆಮೊರೈಸಿಂಗ್ ಟೆಕ್ನಿಕ್ಸ್ ಆಗ್ಬೋದು, ಸ್ಪೋರ್ಟ್ಸ್ ಆಗ್ಬೋದು, ಈ ಥರದ್ದೆಲ್ಲ ಆಪರ್ಚುನಿಟಿ ಕೊಟ್ಟು ಎಲ್ಲರಿಗೂ ಹೆಲ್ಪ್ ಮಾಡ್ತಿದೆ. ಅದಕ್ಕೆ ತುಂಬ ತುಂಬ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಸೋ ಮಚ್ ದರ್ಶನ್ ಅವರೇ. ಸೊ ನೀವು ಈ ಸತಿ ನಿಮ್ಮ ಎಕ್ಸಾಮ್, ಕಾಂಪಿಟೇಟಿವ್ ಎಕ್ಸಾಮ್ ಫುಲ್ ಟೈಮ್ ಕ್ರ್ಯಾಕ್ ಮಾಡಕ್ ಸಾಧ್ಯ ಇದೆ ಅಂತ ಕಾನ್ಫಿಡೆನ್ಸ್ ಬಂದಿದ್ಯಾ ನಿಮ್ಗೆ? ಎಸ್ ಮ್ಯಾಮ್. ಯಾವಾಗಿದೆ ಎಕ್ಸಾಮ್ ನಿಮ್ದು? ಮ್ಯಾಮ್ ಅದು ಜೂನ್ಗೆ ಅಪ್ಲಿಕೇಶನ್ ಬರುತ್ತೆ, ಅಕ್ಟೋಬರ್ಗಿದೆ ಎಕ್ಸಾಮು. ಫಸ್ಟ್ ನಾನು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದಾಗ ತುಂಬ ಟೈಮ್ ತಗೊಳುತ್ತೆ. ಒಂದು 6 ಮಂತ್ ಸ್ಟ್ರಾಟಜಿ ಅಂತ ಹಾಕೊಂಡು ಟೈಮ್ ಟೇಬಲ್ ಹಾಕೊಂಡಿದ್ದೆ. ಇಷ್ಟರಲ್ಲಿ ಅಂದರೆ ಮುಗಿಯುತ್ತೆ, ಬಟ್ ರಿವಿಷನ್ನು ಮತ್ತೊಂದು ಅದನ್ನ ಮೋಕ್ ಟೆಸ್ಟ್ಗಳು ಇದಕ್ಕೆಲ್ಲ ಇನ್ನೂ ಟೈಮ್ ಬೇಕಾಗುತ್ತೆ. ಫಸ್ಟ್ ಅಟೆಂಪ್ಟಲ್ಲಿ ಆಗಲ್ಲ, ಬಟ್ ಸುಮ್ಮನೆ ಟ್ರೈ ಮಾಡೋಣ ಅನ್ನೋ ಥರ ಮೆಂಟಲ್ ಸೆಟ್ ಆಗಿಬಿಟ್ಟಿತ್ತು ಮೆಂಟಲಿ. ಬಟ್ ಇವಾಗ ಅನಿಸ್ತಿದೆ ಈ ಥರ ಟೆಕ್ನಿಕಲ್ ಯೂಸ್ ಮಾಡಿದ್ರೆ ಮರೆಯೋದಿಲ್ಲ ಮ್ಯಾಮ್. ಒಂದ್ಸರಿ 1 ಟೈಮ್ 2 ಟೈಮ್ ಕಲ್ತಿದ್ರೆ ಅದು ನೆಕ್ಸ್ಟ್ ಟೈಮ್ ಇನ್ನೊಂದು ಟೈಮ್ ಮರ್ತೇ ಇರೋದಿಲ್ಲ. ಅದು ಹಂಗಾಗ್ಬಿಟ್ಟು ನಾನು ಇವಾಗ ಅನ್ಸುತ್ತೆ 6 ಮಂತ್ ಅಷ್ಟರಲ್ಲಿ ಫುಲ್ ಕಂಪ್ಲೀಟ್ ಮಾಡಿದ್ರೆ ಮೋಕ್ ಟೆಸ್ಟ್ ಎಲ್ಲ ಆರಾಮ್ ಈಸಿ ಮಾಡಿಕೊಂಡು ಫಸ್ಟ್ ಅಟೆಂಪ್ಟಲ್ಲಿ ಮಾಡ್ಬೋದು ಅನ್ನೋಷ್ಟು ಕಾನ್ಫಿಡೆಂಟ್ ಬಂದಿದೆ. ತುಂಬ ಥ್ಯಾಂಕ್ಸ್ ಅದಕ್ಕೆ ಮ್ಯಾಮ್. ಥ್ಯಾಂಕ್ ಯು ದರ್ಶನ್ ಅವರೇ.